पूज्याय राघवेंद्राय सत्यधर्मरताय च भजतां कल्पवृक्ष नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಮಂಡಾಲ್ ತೊಗೊಂಡಿದ್ದೀನಿ. ಇದನ್ನು ಜಾಸ್ತಿ ಜನ ಪುರಿ ಅಂತಲೂ ಹೇಳ್ತಾರೆ. ಮತ್ತು ಇದಕ್ಕೆ ಸ್ವಲ್ಪ ಕಾಸಿದ ಎಣ್ಣೆ ತೊಗೊಂಡಿದ್ದೀನಿ. ಓಕೆ, ಎಣ್ಣೆ ಅಂದರೆ ಸ್ವಲ್ಪ ಕಾಸಿದ್ರೆ ಚೆನ್ನಾಗಿರುತ್ತೆ ಹಸಿಯೋದಕ್ಕಿಂತ. ಓಕೆ, ಸಾಕಿಷ್ಟು. ನೆಕ್ಸ್ಟ್ ಇದಾದಮೇಲೆ ತನ್ನೊಂದು ಎಣ್ಣೆ ಬೇಡ, ಸ್ವಲ್ಪ ಅಂತೂ ಬಿಸಿ ಮಾಡಿಕೊಂಡ್ರೆ ಉಗುರು ಬೆಚ್ಚಗೆ ಚೂರು ಅಚ್ಚ ಖಾರದ ಪುಡಿ ಹಾಕ್ಕೊತೀನಿ. ಓಕೆ, ನೆಕ್ಸ್ಟು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಮೇನ್ ಇಂಗ್ರೀಡಿಯೆಂಟೇ ಉಪ್ಪು. ಓಕೆನಾ, ಉಪ್ಪು ಹಾಕ್ಕೊತೀನಿ. ರುಚಿಗೆ ತಕ್ಕಷ್ಟು ಬ್ಲ್ಯಾಕ್ ಸಾಲ್ಟ್ ಇದ್ದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟು ಆನಿಯನ್, ರಾನೇ ಎಲ್ಲ ಮಿಕ್ಸ್ ಮಾಡ್ತಾ ಇರೋದು ಇವಾಗ. ನೆಕ್ಸ್ಟ್ ಶೇಂಗಾ ಸ್ವಲ್ಪ ಹುರ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಈರುಳ್ಳಿ ಹಸಿದೆ ಹಾಕ್ಕೊಂಡಿದ್ದೀನಿ. ಆದಮೇಲೆ ನೆಕ್ಸ್ಟು ಕೊಬ್ಬರಿ ಹಸಿದೆ ಹಾಕ್ಕೊಂಡಿದ್ದೀನಿ. ಹಸಿ ಕೊಬ್ಬರಿನೇ ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ಇವಾಗ ಸೌತೆಕಾಯಿ ಅದನ್ನು ಹಾಕ್ಕೊತೀನಿ. ನೆಕ್ಸ್ಟು ಇವಾಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು. ಆಮೇಲೆ ನೆಕ್ಸ್ಟ್ ಇವಾಗ ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟ್ ಹಾಕೊಂಡು ನೆಕ್ಸ್ಟ್ ಚೆನ್ನಾಗಿ ಕಲಿಸ್ಕೋಬೇಕು. ಮತ್ತು ಚೆನ್ನಾಗಿ ಕಲಿಸ್ಕೊಂಡು ಇನ್ನು ಹಾಕೋ ಇಂಗ್ರೀಡಿಯೆಂಟ್ ಎಲ್ಲ ಇದೆ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ಓಕೆ, ನೆಕ್ಸ್ಟ್ ಚೆನ್ನಾಗಿ ನೀಟಾಗಿ ಕಲಿಸ್ಕೋಬೇಕು. ಕೆಲವೊಂದು ಐಟಮ್ನ ಕೈಯಿಂದ ಕಲಿಸಿದ್ರೇ ಟೇಸ್ಟಿ ಇರುತ್ತೆ. ಹಾಗಾಗಿ ಕೈಯಿಂದ ಕಲಿಸ್ತಾರೆ ಅಂತ ಯಾರೇನು ಬೇಜಾರು ತಿಳ್ಕೊಬೇಡಿ ಅಂತ. ನೆಕ್ಸ್ಟ್ ಇನ್ನು ಸ್ವಲ್ಪ ಸೌತೆಕಾಯಿ ಹಾಕ್ಕೊಂಡ್ಬಿಡೋಣ. ಓಕೆ, ಸ್ವಲ್ಪ ಕ್ಯಾರೆಟ್ ಹಾಕೋಣ. ಓಕೆ, ಸ್ವಲ್ಪ ಕೊಬ್ಬರಿ ಹಾಕೊಂಡು ಇನ್ನೊಂದೆರಡು ಐಟಮ್ ಇದೆ ಕಲಿಸೋದು. ಓಕೆ, ನೆಕ್ಸ್ಟ್ ಇದು ಹಪ್ಪಳ ಇದೆಯಲ್ಲ, ಹಾಕೊಳ್ಬೋದು ಅಥವಾ ಹಾಕೊಂಡೇ ಇರ್ಬೋದು, ಆಪ್ಷನಲ್ ಇದು. ನೆಕ್ಸ್ಟ್ ಇದೆ ಬೂಂದಿ ಹಾಕ್ಕೊಂಡು ಇನ್ನೂ ಸ್ವಲ್ಪ ಹಾಕ್ಕೊಂಡು ನೆಕ್ಸ್ಟು ಆಯಿತಾ. ಇವಾಗ ನೆಕ್ಸ್ಟ್ ಸ್ವಲ್ಪ ಸೇವ್ ಹಾಕ್ಕೊಳ್ತೀನಿ. ಓಕೆ, ಸೇವ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಯಾವುದೇ ಥರ ಉಪ್ಪು, ಖಾರ, ಎಣ್ಣೆ ಎಲ್ಲ ಕರೆಕ್ಟಾಗಿ ಹದವಾಗಿ ನೋಡಿಕೊಂಡು ಹಾಕೋಬೋದು. ತುಂಬ ಟೇಸ್ಟಾಗಿರುತ್ತೆ, ತುಂಬ ಈಸಿಯಾಗಿರುತ್ತೆ, ತುಂಬ ಹೆಲ್ದಿಯಾಗಿ ರೆಸಿಪಿ ಆಗಿರುತ್ತೆ. ಹಪ್ಪಳ ಒಂದು ಹೇಳಿದ್ನಲ್ಲ, ಅದು ಹಪ್ಪಳ ಬಂದು ಆಪ್ಷನಲ್ ಇದೆ. ಓಕೆ, ಉದ್ದಿನ ಹಪ್ಪಳ ಇದು ಹಾಕಲೇಬೇಕಂತೇನಿಲ್ಲ, ಆಪ್ಷನಲ್ ಇದೆ. ನಿಮ್ಗೆ ಬೇಕಂದರೆ ಇನ್ನೂ ಇಷ್ಟು ಮಸಾಲ ಸಾಕಾಗಿಲ್ಲ ಅಂತಂದರೆ ಇನ್ನೂ ನಿಮಗೆ ಸ್ಪೈಸಸ್ ಆಗಬೇಕಂದ್ರೆ ಚಾಟ್ ಮಸಾಲ ಹಾಕ್ಕೊಳ್ಬೇಕು. ಓಕೆ, ಇನ್ನೂ ಟೇಸ್ಟಿ ಆಗಿರುತ್ತೆ. ಹಾಗೆ ಕಮೆಂಟ್ ಹಾಕಿ, ತುಂಬ ಟೇಸ್ಟಿ ಆಗಿರುತ್ತೆ, ಹೆಲ್ದಿ ಆಗಿರೋವಂಥ ರೆಸಿಪಿ ಮಾಡಿರೋದ್ರಿಂದ. ಯಾವಾಗೂ ಒಂದೇ ರೀತಿ ತಿಂದು ಬೇಜಾರು ಅನಿಸಿದರೆ ಇದು ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಹಾಗೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದರಲ್ಲಿ ಹೆಲ್ತ್ಗೆ ತುಂಬ ಬೆನಿಫಿಟ್ ಇರೋದ್ರಿಂದ ಸೌತೆಕಾಯಿ ಇದೆ, ಕ್ಯಾರೆಟ್ ಇದೆ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಹೆಲ್ತ್ಗೆ ತುಂಬ ಬೆನಿಫಿಟ್ ಇದೆ. ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ಕಮೆಂಟ್ ಹಾಕಿ, ತುಂಬ ಟೇಸ್ಟಿ ಆಗಿರುತ್ತೆ. ಒಂದು ದಿವಸ ಇಡ್ಬೋದು, ಯಾಕಂದರೆ ಸ್ವಲ್ಪ ಹಸಿ ಸಾಮಾನೆಲ್ಲ ಹಾಕಿರೋದ್ರಿಂದ 2 ದಿವಸವರೆಗೂ ಬರಲ್ಲ. ಆವಾಗ ಇನ್ಸ್ಟೆಂಟಾಗಿ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿ ಆಗಿರುತ್ತೆ. ಓಕೆ, ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ.